ಕುರ್ಚಿ ಮೇಲೆ ಕೊಡುವವರಿಗೆ ಇಲ್ಲೇ ಇದೆ ಕಣ್ಣಲ್ಲಿ ವ್ಯವಸ್ಥೆ ಮಾಡಲಾಗ್ತದೆ. ಪ್ರಗತಿ ಬಂದ ಕಡೆ ತಪ್ಪಾಯ್ತು, ಇಲ್ಲೇ ವ್ಯವಸ್ಥೆ ಮಾಡ್ತದೆ. ಕುರ್ಚಿ ಮಾತನ್ನು ಕಡಿಮೆ ಮಾಡಬೇಕು.
ಕೊನೆಯವರೆಗೂ ಬಹಳ ಲಕ್ಷ್ಯ ಕೊಡಬೇಕು. ಪ್ರಾಣಿ ಕಿತ್ತೂರಿಗೆ ಕೊನೆಯವರೆಗೆ ನೋಡಿ ಎಲೆ ಒಟ್ಟು ಬಂದಿದೆ ಇಲ್ಲೋ ಗೇಟವಾಗಿ ನಿಂತ ಜನರು ಬಂದು ಬಿಟ್ಟು ಒಳಗಡೆ ಅಲ್ಲಿ ನಿಂತ ಕಾರ್ಯಕರ್ತರು ಯಾರನ್ನು ತಡೆಹಿಡಿದ್ದಾರೆ ದಯವಿಟ್ಟು ಗೇಟ್ ಹತ್ರ ನಿಂತಹ ಭಕ್ತರನ್ನು ಒಳಗಡೆ ಪ್ರಭಾವಕ್ಕಾಗಿ ಅಲ್ಲಿ ತಡೆಹಿಡಿದವರನ್ನು ಯಾರು
ಒಳಗೆ ನಿಂದು ಹೊರಗೆ ನೀಯದವರ ಕಂಡು ಬೆರಗಾಗಿ ನಗುತ್ತೇ ಪರಮ ಪುರಂದರ ವಿಠಲ. ಒಳಗೆ ನಿಂದು ಹೊರಗೆ ನೀಯದವರ ಕಂಡು ಬೆರಗಾಗಿ ನಗುತ್ತೇ ಪರಮ ಪುರಂದರ ಮೊಟ್ಟ ಮೊದಲನೆಯದಾಗಿ ನಿತ್ಯ ಪೂಜೆಯಲ್ಲಿ ಗಣಪತಿ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಗಣಪತಿ ಪೂಜೆ ಮಾಡಬೇಕೋ ಬೇಡವೋ, ಮಾಡುವುದಾದರೆ ಗಣಪತಿ ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಒಬ್ಬರ ಪ್ರಶ್ನೆ ಇದೆ. ಗಣಪತಿ ಪೂಜೆಯನ್ನ ಪ್ರತಿನಿತ್ಯದಲ್ಲಿ ಮಾಡಲೇಬೇಕು. ಪ್ರತಿಯೊಂದು ಯಾವ ನಾವು ಕಾರ್ಯವನ್ನು ಮಾಡುವಾಗ ಗಣಪತಿ ಪೂಜೆಯನ್ನು ಮಾಡಿ ಪ್ರಾರಂಭಿಸಬೇಕು ಅಂತ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ಗಣಪತಿಯ ಪೂಜೆ ಅಂತಂದ್ರೆ ಗಣೇಶನನ್ನ ಕೂರಿಸಿ ನಾವು ಗಣೇಶ ಚತುರ್ಥಿ ಮಾಡುವ ಆಸ್ಕಾರ ಹಾಗೆಲ್ಲ ಮಾಡೋದಿಲ್ಲ. ಗಣಪತಿಯ ಸ್ಮರಣ ಮಾಡಿರ್ತಾರೆ. ಗಣಾನಾಂತವಾ ಗಣಪತಿ ಭವಾಮಿ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ನಾವು ಗಣಪತಿಯನ್ನು ವಿಶೇಷವಾಗಿ ಮನಸ್ಸಿನಿಂದ ಆರಾಧನೆ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು. ಈ ದೇವರ ಪೂಜಾ ಕಾಲಕ್ಕೆ ತಾರತಮ್ಯದಲ್ಲಿ ತಾರತಮ್ಯಾನುಸಾರವಾಗಿ ಗಣಪತಿ ಪೂಜೆಯನ್ನು ಮಾಡೋದಿಲ್ಲ. ಆದ್ಯದಲ್ಲಿ ಯಾವುದೇ ಯಾವ ಕರ್ಮ ಮಾಡುವಾಗ ಮೊದಲು ಗಣಪತಿಯ ಸ್ಮರಣೆ ಮಾಡಿನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಯಾವುದೇ ವ್ರತ ಮಾಡ್ತೀರಿ, ಯಾವುದೇ ಸತ್ಯನಾರಾಯಣ ವ್ರತ ಮಾಡಲಿ, ವರಮಹಾಲಕ್ಷ್ಮಿ ಮಾಡಲಿ, ಯಾವುದೇ ವ್ರತ ಮಾಡಿ ಮೊದಲು ಗಣಪತಿ ಪೂಜೆ ಮಾಡ್ತಾರೆ ಇಲ್ವೋ? ಪುಣ್ಯವಾಚನ ಫಸ್ಟಿಗೆ ಗಣಪತಿ ಪೂಜಾ ಬರ್ತದೆ. ಹಾಗೆ ದೇವರ ಪೂಜಾ ಕಾಲಕ್ಕೂ ಕೂಡ ಗಣಪತಿಯನ್ನ ನಾವು ವಿಶೇಷವಾಗಿ ಸ್ಮರಣಪೂರ್ವಕವಾಗಿ ಅವರನ್ನು ಪೂಜಿಸಿ ನಾವು ಅದನ್ನು ಮುಂದೆ ದೇವರ ಪೂಜೆಯನ್ನು ಪ್ರಾರಂಭಿಸಬೇಕು. ನಾವು ಗಣಪತಿ ಸ್ಮರಣೆ ಪ್ರತಿಯೊಂದು ಯಾವಾಗಲೂ ಮಾಡಲೇಬೇಕು. ಯಾವುದೇ ಕರ್ಮ ಒಂದು ಮಾತು ಏನದಂತಂದ್ರೆ ಮಾಡೋದು ತಪ್ಪು ಅಲ್ಲ ಅಲ್ಲ. ನಿರ್ವಿಘ್ನವಾಗಿ ಯಾವುದೇ ಒಂದು ಕೆಲಸ ಮುಗಿಬೇಕಾದ್ರೆ ಗಣಪತಿಯನ್ನು ಮಾಡಲೇಬೇಕು. ಶ್ರೀನಿವಾಸಾಚಾರ್ಯ ತಂತ್ರಸಾರದಲ್ಲಿ ಹೇಳುವಾಗ ಇದೇ ಪ್ರಶ್ನೆಯನ್ನು ವ್ಯಾಖ್ಯಾನಕಾರರು ಮಾಡ್ಕೊಂಡಿದ್ದಾರೆ. ಆವರಣ ದೇವತೆಗಳನ್ನು ಹೇಳುವಾಗ ನೀವೇನು ಪರಮಾವಧಿ 18, 20, 22 ದೇವತೆಗಳನ್ನು ಮಾತ್ರ ಹೇಳಿದ್ದೀರಿ. 33 ಕೋಟಿ ದೇವತೆಗಳನ್ನು ಮಾಡಿ ಕೊಟ್ಟಿದ್ದೀರಿ. ಹಾಗಾದ್ರೆ ನಾವು ಎಷ್ಟು ಜನರನ್ನ ಪೂಜೆ ಮಾಡೋದು? ಉಳಿದ ದೇವತೆಗಳನ್ನು ಕೈ ಬಿಟ್ಬಿಡುತ್ತಾ? ವ್ರತ ಉಪವಾಸಗಳೆಲ್ಲ ದೇವ ಪೂಜಾಕ್ಕೆ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳನ್ನ ದೇವ ಪೂಜೆಯಲ್ಲಿ ಪ್ರಶ್ನೆಯನ್ನ ಮಾಡಿಕೊಂಡು ಏನು ಮಾಡಿದ್ದಾರೆ?
ತೀವ್ರೈ ಪಯೋಮೃತಮುಖೈ ವಿವಿಧೈ ವತಾಗ್ರೈ ಜಾಯಾಪತಿ ಗುಣಗಣಾಣದ ಪುತ್ರಕಾಮೋ ಸಂಪೂರ್ಣ ಪೌರುಷಂ ಅತೋಷಯತಾಂ ನಿತಾಂತಂ ದೇವೇ ನಿತಾವಿವ ಪುರಾಣ ಅದಿತಿ ಕಶ್ಯಪೋತವು ಅಂತ ಹೇಳಿದಂತೆ ಇಷ್ಟು ವಿಧವಾಗಿ ಭಗವಂತನ ಆರಾಧನೆಯನ್ನು ಮಾಡಿದರು. ವೈರಾಗ್ಯವಿತ್ತು, ಭಕ್ತಿ ಇತ್ತು, ಜ್ಞಾನವಿತ್ತು, ಶುದ್ಧವಾದ ಜೀವನ ನಡೆಸಿದ್ರು. ಇಷ್ಟೆಲ್ಲ ಮಾಡಿ ಭಗವಂತನನ್ನು ವಿಶೇಷವಾಗಿ ಕೊಂಡಾಡಿದ್ದರ ಫಲವಾಗಿ ಸತ್ಯಪ್ರಮೋದಿದ್ದ ಶ್ರೀಪಾದಂಗಳವರು ಹುಟ್ಟಿದರು ಮಾತ್ರವಲ್ಲ, ಮಹಾಜ್ಞಾನಿಗಳಾದರು. ಜ್ಞಾನಿಗಳು ಮಾತ್ರವಲ್ಲ, ಪೀಠಾಧಿಪತಿಗಳಾದರು. ಪೀಠಾಧಿಪತಿಗಳಲ್ಲಿ ಚಕ್ರವರ್ತಿಗಳಂತೆ ಮೆರೆದರು. 50 ವರ್ಷಗಳ ಕಾಲ ರಾಮದೇವರ ಆರಾಧನೆಯನ್ನು ಮಾಡಿ ಜಗತ್ತನ್ನು ಆಳಿ ವೇದಾಂತ ಸಾಮ್ರಾಜ್ಯವನ್ನ ಅಖಂಡವಾಗಿ ಪರಿಪಾಲನೆ ಮಾಡಿದ ಮಹಾ ಯಶಸ್ಸಿಗೆ, ಮಹಾ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಂಥ ಮಗ ಅವರಿಗೆ ಮಹಾಮೇಧಾವಿ. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಉಪನಯನ ಮಾಡಿದ ಮೇಲೆ 1918ರಲ್ಲಿ ಸತ್ಯಪ್ರಮೋದ ಶ್ರೀಪಾದಂಗಳವರ ಜನ್ಮ. ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಂದ್ರೆ ಮಹಾಲಯದಲ್ಲಿ ಪಂಚಮಿ ದಿನ ಅವರ ಜನ್ಮ ಅವತಾರ. ಅಂದು ಜನ್ಮವನ್ನು ತಾಳಿದಂತಹ ಮಹಾನುಭಾವ. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಸ್ತೋತ್ರ ಮಂತ್ರಗಳನ್ನು ಹೇಳಿಕೊಟ್ಟು ದೊಡ್ಡ ಉಪನಯನವಾಯಿತು. ಉಪನಯನವಾದ ಮೇಲೆ ಶಾಸ್ತ್ರಾಧ್ಯಯನ ಮಹಾಮೇಧಾವಿ, ಅತ್ಯಂತ ಬುದ್ಧಿ, ಕುಶಾಗ್ರಮತಿ, ಸುಲಭವಾಗಿ ಎಲ್ಲ ವಿಷಯವನ್ನು ಗ್ರಹಣ ಮಾಡುವಂತಹ ವ್ಯಕ್ತಿ. ಶಾಸ್ತ್ರಾಧ್ಯಯನ ಮನೆಯಲ್ಲಾಯಿತು, ಸ್ತೋತ್ರ ಮಂತ್ರಗಳ ಪಾಠವೂ ಆಯಿತು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಉಡುಪಿಗೆ ಹೋದರು. ಆಮೇಲೆ ಮೈಸೂರಿಗೆ ಹೋದರು. ಧಾರಾಪುರಂ ಕೃಷ್ಣಮೂರ್ತಿಯಾಚಾರ್ಯರು, ತೊಲವಿ ಕೃಷ್ಣಮೂರ್ತಿಯಾಚಾರ್ಯರು. ತೊಲವೆ ಕೃಷ್ಣಮೂರ್ತಿಯಾಚಾರ್ಯರು ತರ್ಕ ವಿದ್ವಾಂಸರೇ, ಅವರು ಪಾಠವನ್ನು ಹೇಳಿದರು. ಧಾರಾಪುರಂ ಕೃಷ್ಣಮೂರ್ತಿಯಾಚಾರ್ಯರು ದೊಡ್ಡ ವಿದ್ವಾಂಸರು, ಮಹಾವಿದ್ವಾಂಸರು. ಅವರು ವಿಶೇಷವಾಗಿ ತರ್ಕ ಪಾಠವನ್ನು ಹೇಳಿದರು. ಸತ್ಯಪ್ರಮೋದ ಬಡತನ, ಊಟಕ್ಕೆ ಮೈಸೂರಿನಲ್ಲಿ ಇರುವಾಗ ಗತಿ ಇಲ್ಲ. ಈ ಮಾತನ್ನು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಕೇಳ್ತೇವೆ, ಹಿಂದಿನ ಮಹಾನುಭಾವರ ವೈರಾಗ್ಯವನ್ನು ಕೇಳ್ತೇವೆ, ಅಥವಾ ದಾರಿದ್ರ್ಯವನ್ನು ಕೇಳ್ತೇವೆ. ಆ ದಾರಿದ್ರ್ಯವನ್ನು ಸಹನೆ ಮಾಡಿದ ಬಗೆಯನ್ನು ಕೇಳ್ತೇವೆ. ಅದರಲ್ಲಿ ಸತ್ಯಪ್ರಮೋದ ಶ್ರೀಪಾದಂಗಳವರು ಒಬ್ಬರಾಗಿದ್ರು ಅನ್ನೋದನ್ನ ಮರೆಯಲಿಕ್ಕಿಲ್ಲ. ಸತ್ಯಪ್ರಮೋದ ಶ್ರೀಪಾದಂಗಳವರಿಗೆ ಸರಿಯಾಗಿ ಒಂದು ಹೊತ್ತಿನ ಊಟಕ್ಕೆ ತಮ್ಮ ಮನೆಯಿಂದ ಏನು ವ್ಯವಸ್ಥೆ ಆಗುವಂತಿರಲಿಲ್ಲ. ಮೈಸೂರಿನಲ್ಲಿ ವಾರದ ಅನ್ನಕ್ಕೆ ಹೋದ್ರು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವಾರ, ಒಂದೊಂದು ದಿವಸ, ಹೀಗೆ 7 ಮನೆಗಳನ್ನು ಮಾಡಿಕೊಂಡು ಆ 7 ಮನೆಗಳಿಗೆ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ತರ್ಕಶಾಸ್ತ್ರವನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಭಾರಿ ಉತ್ತಮವಾದ ಪರೀಕ್ಷೆ ಆಯಿತು. ಆ ಪರೀಕ್ಷೆಯ ಪತ್ರ ಸತ್ಯಪ್ರಮೋದ ಶ್ರೀಪಾದಂಗಳವರೇ ಖುದ್ದಾಗಿ ಹೇಳಿದ ಕಥೆ ಇದು. ಆ ಪರೀಕ್ಷೆಯ ಪತ್ರ, ಅದರಲ್ಲಿ ವಿಪತ್ತಿವಾದದ ಪರೀಕ್ಷೆಯನ್ನು ಕೊಟ್ಟಾಗ ಆ ಪರೀಕ್ಷೆಗೆ ಉತ್ತರವನ್ನ, ಲೇಖಿ ಉತ್ತರವನ್ನು ಕಳಿಸಿದ್ದು ಕಾಶಿಗೆ ಕಳಿಸಿದಾಗ ಅದರ ಕಾಶಿಯಲ್ಲಿ ಅವರ ಉತ್ತರವನ್ನು, ಅದರ ಮಾರ್ಕ್ಸ್ ಹಾಕುವಂತಹ ವ್ಯಕ್ತಿ ಆ ಪಂಡಿತ, ಆ ಮಹಾತ್ಮ ಪಂಡಿತರು ಅವರು ಅಲ್ಲಿ ಬರೆದು ಏನು ಬರೆದದ್ದು ಅಂದ್ರೆ, ಒಂದು ಘಟೋಘಟ ಅಂತ ಒಂದು ವಿವಾದ, ಅದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ
ತೀರ್ಥರನ್ನು ನೋಡಿದ್ರೆ ಆ ವಂಡರ್ ಆಫ್ ದಿ ವರ್ಲ್ಡ್ ಒಳಗೆ ಇವನ ತೊಡಿತಿದ್ದೇನೆ ಹೋಗ್ತಾರೆ. ಮತ್ತೆ ಧ್ಯಾನ ತೀರ್ಥರ ವಾಂಗ್ಮಯ ಸೇವಾ, ವಾಂಗ್ಮಯ ಸೇವೆ ಪ್ರಾಯ ಅನೇಕ ರೂಪದಿಂದ ನಡೆಯತಕ್ಕದ್ದು. ಒಂದು ಪಾಠವನ್ನು ಹೇಳುವುದರಿಂದ, ಪಂಡಿತರನ್ನು ನಿರ್ಮಾಣ ಮಾಡುವುದರಿಂದ, ಗ್ರಂಥಗಳನ್ನು ಒಯ್ಯುವುದರಿಂದ, ಅನೇಕ ಗ್ರಂಥಗಳನ್ನು ಬರೆಯಲಿಕ್ಕೆ ಹಚ್ಚುವುದರಿಂದ, ಅನೇಕ ಗ್ರಂಥಗಳನ್ನು ಸಂಶೋಧನೆ ಮಾಡಿ ಪ್ರಕಾಶನ ಮಾಡುವುದರಿಂದ, ಹೀಗೆ ವಿವಿಧ ಮುಖಗಳಿಂದ ವಾಂಗ್ಮಯ ಸೇವೆಯನ್ನು ಮಾಡುವ ಮಹತ್ತರವಾದ ಕಾರ್ಯ, ಅದನ್ನು ಪರಿಪೂರ್ಣವಾಗಿ ಮಾಡಿದ ಮಹಾನುಭಾವರು ಶ್ರೀಮದ್ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು. ನಾವೊಂದು ಮಾತು ಹೇಳ್ತಿರ್ತೀವಿ, ಇವತ್ತೇನಾರೆ ಮಹಾತ್ಮ ಸಮಾಜದೊಳಗೆ ಅಂಗಾರಾಖ್ಯಂತಿ ಬದುಕಿಲ್ಲಂದ್ರೆ ಇದು ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರ ಪುಣ್ಯ, ಅವರ ಕಾರ್ಯ. ಇವತ್ತೇನಾದ್ರೆ ಅವರು ಮಾಡಿದ ವಾಂಗ್ಮಯ ಸೇವೆ ಅದು ಎಷ್ಟಿದೆ ಅಂದ್ರೆ ಪ್ರಾಯ ಇವತ್ತು ಮಹಾತ್ಮ ಸಮಾಜದೊಳಗೆ 3 ವಿದ್ಯಾಪೀಠಗಳು. ಒಂದು ಅತಿ ಪ್ರಾಚೀನವಾದ 72 ವರ್ಷಗಳಿಂದ ಇರ್ತಕ್ಕಂತಹ ವಿದ್ಯಾಪೀಠ, ಅದು ಮುಂಬಯಿಯ ನಮ್ಮ ವಾಣಿಜ್ಯ ಸಂಸ್ಕೃತ ಮಹಾವಿದ್ಯಾಲಯ 1936ರಲ್ಲಿ ಸಂಸ್ಥಾಪಿತವಾದ 72 ವರ್ಷ ಆಗಿ ಹೋಗಿ 74ನೇ ವರ್ಷ ಅದು ಮೊದಲನೇದೊಂದು ವಿದ್ಯಾಪೀಠ. ಆಮೇಲೆ 56ರಲ್ಲಿ ಸತ್ಯಜ್ಞಾನ ವಿದ್ಯಾಪೀಠ. ಅದೇ ವರ್ಷ ಪೂಜ್ಯ ಬೆಳ್ಳಾರ ಶ್ರೀಪಾದಂಗಳು ಸ್ಥಾಪನೆ ಮಾಡಿದ ಪುರಪ್ರಜ್ಞೆ ವಿದ್ಯಾಪೀಠ. ಆಮೇಲೆ ಜಯತೀರ್ಥ ವಿದ್ಯಾಪೀಠ 28 ವರ್ಷಗಳ ಹಿಂದೆ ಸಂಸ್ಥಾಪಿತವಾದದ್ದು. ಈ 3 ವಿದ್ಯಾಪೀಠಗಳು ಸತ್ಯಜ್ಞಾನ ವಾಂಗ್ಮಯದ ಪರಂಪರೆಯಿಂದಲೇ ಬಂದಿರತಕ್ಕಂಥವು. ಇದು ದೊಡ್ಡ ವಾಂಗ್ಮಯ ಸೇವಾಲಯ. ಸತ್ಯಜ್ಞಾನ ತೀರ್ಥರು ಇದೇ ಬಾಗಲಕೋಟೆ ಒಳಗೆ ಅಲ್ಲ, ಅವರ ಯಶು ಪರಂಪರೆಯೊಳಗೆ ಸತ್ಯಜ್ಞಾನ ತೀರ್ಥರು ಸತ್ಯಪ್ರಜ್ಞರಿಗೆ, ಸತ್ಯಪ್ರಜ್ಞೆ ತೀರ್ಥರು ಸತ್ಯಾಭಿದ್ಯರಿಗೆ, ಸತ್ಯಾಭಿದ್ಯ ತೀರ್ಥರು ಸತ್ಯಪ್ರಮೋದ ತೀರ್ಥರಿಗೆ, ಸತ್ಯಪ್ರಮೋದ ತೀರ್ಥರಿಗೆ ಸತ್ಯಾತ್ಮ ತೀರ್ಥರು. ಇದೇನಾದ ಒಂದು ವಿದ್ಯಾ ಪರಂಪರೆ, ಒಂದು ಮಠದಲ್ಲಿ ಬೆಳೆದು ಬಂದದ್ದು. ಇದಕ್ಕೆ ಮೂಲ ಗಂಗೋತ್ರಿ ಶ್ರೀಮದ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಇದು ಅವರ ವಾಂಗ್ಮಯ ಸೇವೆ ಒಂದು ದೊಡ್ಡದಾಗಿರ್ತಕ್ಕಂಥ ಅಳತಿನಿಂದ ಪ್ರವಾಹ. ಇವತ್ತು ಸತ್ಯಾತ್ಮ ತೀರ್ಥರ ಕೈಯಲ್ಲಿ